ಅಲ್ಟಿಮೇಟ್ಲಿ? ಖಂಡಿತ ನನಗೆ ಜಯ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಸಿದ್ದರಾಮಯ್ಯರು ಬರೀ ಮುಖ್ಯಮಂತ್ರಿ ಅಲ್ಲ, ಅವರು ಒಬ್ಬ ವಕೀಲರಾಗಿದ್ದು ಕೂಡ ಆ ರೀತಿ ಮಾತಾಡಿದ್ದು ನಿಜಕ್ಕೂ ಜನರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ತನಿಖಾಧಿಕಾರಿ ಸರಿಯಾದ ರೀತಿ ತನಿಖೆ ಮಾಡದೆ ಸುಳ್ಳು ಬಿಯಂತಿ ವರದಿ ಸಲ್ಲಿಸಿದ ತಕ್ಷಣ ಆ ಪ್ರಕರಣ ಮುಕ್ತಾಯ ಆಗಲ್ಲ. ಸೊ ಅದರದ್ದೇ ಆದ ಕಾನೂನು ಪ್ರಕ್ರಿಯೆ ಮೂಲಕ ಆರೋಪಗಳಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ನಾವು ಆ ದೂರದಾರ ನಾವು ಮಾಡ್ಬೋದು. ಆ ಕೆಲಸ ನಾನು ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಅದರಲ್ಲಿ ಶಿಕ್ಷೆ ಕೊಡಿಸ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯ ಜನಕ್ಕೆ ಗೊತ್ತಾಗುತ್ತೆ ಸ್ನೇಹ ಕೃಷ್ಣ ಹೇಳಿದ್ದು ಸತ್ಯನ ಅಥವಾ ಒಬ್ಬ ಮುಖ್ಯಮಂತ್ರಿಯಾಗಿ ಇದ್ಕೊಂಡು ಸಿದ್ದರಾಮಯ್ಯ ಹೇಳಿದ ಸತ್ಯನ ಅಂತೇಳಿ ಗೊತ್ತಾಗುತ್ತೆ. ಸಿದ್ದರಾಮಯ್ಯನವ್ರನ್ನ ಕೊನೆಗೂ ಕೂಡ ನೀವು ಕಾನೂನು ಕುಣಿಕೆಗೆ ಸಿಗಿಸುವಂಥ ಪ್ರಯತ್ನಕ್ಕೆ ಸಿದ್ಧ? ಖಂಡಿತ ಅಲ್ಲ ಸರ್. ಅವರು ಈ ಪ್ರಕರಣದಲ್ಲಿ ಅವ್ರು ಶಿಕ್ಷೆ ಕೊಡಿಸೋವರೆಗೂ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಹೋರಾಟವನ್ನು ನಿಲ್ಲಿಸಲ್ಲ. ಅವರು ಶಿಕ್ಷೆಗೆ ಒಳಗಾಗಬೇಕು, ಜೈಲಲ್ಲಿ ಶಿಕ್ಷೆ ಅನುಭವಿಸಬೇಕು. ಇದೊಂದು ಎಚ್ಚರಿಕೆ ಗಂಟೆ ಆಗಬೇಕು. ರಾಜಕಾರಣಿಗಳು ಏನು ಸಾರ್ವಜನಿಕ ಸೇರಬೇಕಾದ ಆಸ್ತಿಯನ್ನು ತಮ್ಮ ಆಸ್ತಿಯನ್ನಾಗಿ ಮಾಡ್ಕೊಳ್ಳೋಂಥ ಏನು ಕೆಟ್ಟ ಒಂದು ಪರಂಪರೆ ಇದೆ, ಅದಕ್ಕೊಂದು ಕಡಿವಾಣ ಹಾಕಬೇಕು. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆ ಎಚ್ಚೆತ್ಕೊಂಡ್ರೆ ಇಂಥ ಭ್ರಷ್ಟಾಧಿಕಾರಿಗಳನ್ನ, ಭ್ರಷ್ಟ ರಾಜಕಾರಣ ಎಷ್ಟೇ ದೊಡ್ಡ ಮಟ್ಟದ ಉನ್ನತ ಹುದ್ದೆಯಲ್ಲಿದ್ದರೂ ಕೂಡ ಅವ್ರನ್ನ ಜೈಲಿಗೆ ಕಳಿಸ್ಬೋದು ಅನ್ನೋದನ್ನ ಸಾಬೀತುಪಡಿಸ್ಬೇಕು ಅನ್ನೋದೇ ನಾನು